ಅಣ್ಣ ನಿನಗೆ ಅತಿ ಇಷ್ಟವಾದ ವ್ಯಕ್ತಿ ಯಾರಣ್ಣ? ನಮ್ಮ ಮನೆ ಕೆಲಸದವಳು. ಅಣ್ಣ ತಪ್ಪಣ್ಣ, ಆ ಥರ ಇಷ್ಟಪಡ್ಬಾರ್ದು. ಇಷ್ಟ ಅಲ್ಲೋ, ಆಕಿ ಬಂದಾಗಿಂದ ನಾ ಬಟ್ಟೆ ಪಾತ್ರೆ ತೊಳೆಯೋದು ಸ್ವಲ್ಪ ಕಮ್ಮಿ ಆಗೈತಿ. ಮಗ ಇವತ್ತು ಜಾತ್ರೆಗೆ ಬಂದಿದ್ದೀನಿ. ಮಾಡಿ ಬಾಡಿನೂ ಸಕ್ಕದಾಗಿ ಬೆಳೆಸ್ಬಿಟ್ಟಿದ್ದೀನಿ. ಯಾರಾದ್ರೂ ಜಗಳ ಆಡಕ್ ಸಿಗ್ಬೇಕು ಮಗ. ಇವತ್ತಿಲ್ಲಿ ಕಿರಿಕ್ ಮಾಡ್ಕೊಂಡು ಹೊಡಿಬೇಕು ನಾನು ಅಷ್ಟೇ. ಯಾರಿಗೋ ಡ್ಯಾಶ್ ಹೊಡೆದಿದ್ದು ಅವನೇ ಬಾಡಿ ನೋಡೋ ನಂದು. ನನ್ನ ಮಗನೇ ವಿಡಿಯೋ. ಹಲೋ, ನಿಂಗೆ ಎಷ್ಟೊತ್ತು ಹೇಳ್ಬೇಕು ಫೋನ್ ಮಾಡ್ಬೇಡ ಅಂತ. ನಂಗೆ ಗಂಟದನ್ನ ಹೇಳಂದೇನಾ? ಯಾರದು? ಕಂಪ್ನಿಯಾರ ರೀಚಾರ್ಜ್ ಖಾಲಿ ಆಗೈತಿ, ರಿಚಾರ್ಜ್ ಮಾಡ್ಸಿ ಅಂತ ಅವಾಗಿಂದ ಕಲೆ ಬಿದ್ದು ಬಿಟ್ಟಾರ. ದೋಸ್ತ ನಿನಗ್ ರೀಲ್ಸ್ ಕಳ್ಸಿ ಒಂದ್ ವಾರ ಆತ, ಒಂದು ನೋಡಿಲ್ಲ ಅಲ್ಲಿ. ಯಾಕ್ಲೆ ಏನಾತ? ಮಗನ ನೀ ಕಳ್ಸಿದ್ ರೀಲ್ಸ್ ನೋಡಿ 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 ನನ್ನ ತಲಿ ಕೆಟ್ಟೋಗ್ಬಿಟ್ಟಿತ್ತು. ಅದಕ್ಕ ಮಗನ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡಿ ನನ್ನ ದೊಡ್ಡ ಫೋನ್ ಮಾರಿ ಇಲ್ಲಿ ನೋಡಿಲಿ ಕೀಪ್ಯಾಡ್ ಸಟ್ ತಗೊಂಡಿನಿ. ಇನ್ ಮ್ಯಾಗ ಹೆಂಗ್ ರೀಲ್ಸ್ ಕಳಿಸ್ತೀನಿ ನೋಡ್ತೇನೆ ಮಗನ. ಅಂದ್ರೆ ಜಾದೂ ಮಾಡ್ತೇನೆ ನೋಡಿಗ. ಹ್ಞೂನ್ರಿ ಮಾಡ್ರಿ. ಎದುರಾಗತ್ತಿಳ ಇದ್ರಾಗ ಬಿಡ ನೀ ಮೌತ್ ತೆಗಿಯ. ಹೌದಾ? ಇಲ್ಲ ಏನ್ ಮಾಡ್ತಿ? ಇದ್ರಾಗ ಐತನೆ ಆತೋಪ. ಮತ್ತೆ ಮಾಡ್ತೇನೆ ಹಿಡ್ಕೊಂತೀಯ? ಇದ್ರಾಗ 100% ಐತಿಗ. ನೀ ನಾವು ಇಲ್ಲ ಇದ್ರಾಗ ಇದ್ರಾಗೂ ಇಲ್ಲಿ ಏನ್ ಮಾಡ್ತೀಗ? ಈ ಮೌನ್ ಮಾಟಕಾರ ಸುಳ್ಳೆ ಮಗನ. ಏನಾಯ್ತು ಶಂಕರ? ಅರ್ಜೆಂಟ್ ಒಂದು 100 ರೂಪಾಯಿ ಬೇಕಾಗಿತ್ತು. 100 ರೂಪಾಯ? ಫೋನ್ ಪೇ ಮಾಡ್ಲಾ? ಏನು 100 ರೂಪಾಯಿ ಫೋನ್ ಪೇ ಮಾಡ್ಲಿ? ಮಾಡ್ತೀನಿ ತೋರು. ಆಯ್ತು. ನೋಡ್ರಿ ನಮ್ಮ ದೋಸ್ತ್ ಹೆಂಗದಾನು. 100 ರೂಪಾಯಿ ಕೆಡ ಜೀರೋ ಹೊಡಿ ಗೊತ್ತಾಗಲೈತ್ಲ. ಒಂದ್ಸಲ, ಇನ್ನೊಂದ್ಸಲ, ಮತ್ತೊಂದ್ಸಲ. 100 ರೂಪಾಯಿ ಮಾಡಂದ್ರ 1000 ರೂಪಾಯಿ ಕಳ್ಸ್ಯಾನ. ನೋಡ್ರಿ ಎಂಥ ದೋಸ್ತ್ ಅದ ನಮ್ಗೆ. ಗುಡ್ಡ್ಯಾ ಏನಾಯ್ತು ಮರ ಇದಕ್ಕ? ಪಟಾಪಟ ರಿಪೇರಿ ಮಾಡ್ರೋ ಮರ. 2 ಲೋಡ್ ಕಳಿಸ್ಬೇಕು ಅರ್ಜೆಂಟ್. ಫೋನ್ ಹಚ್ಚಿ ಬೈಲಾತಾರ ಅವ್ರು ನನಗ. ಪಟಾಪಟ ಕಳಿಸ್ರಿ. ಒಟ್ಟ ಒಂದು ಏನು ಗೊತ್ತಿರ ಏನು ಇಲ್ಲಿ ನಿಮ್ಗೆ. ಏನ್ ಲೆಕ್ಕಿದು ಒಂದು ತಿಳಿಯಲಾಗೈತಿ. ದಿನ ನನ್ನ ಲೆಕ್ಕನ ಕಮ್ಮಿ ಆಗ್ಲತೈತಿ. ಹಿಂಗಾದ್ರೆ ಹೆಂಗ? ಲೆಕ್ಕನೇ. ನಮಸ್ಕಾರ ರೀ ಮರಕ್ರ. ನಮಸ್ಕಾರ. ನಮಸ್ಕಾರಪ್ಪ. ಮೊನ್ನೆ 25,000 ರೂಪಾಯಿ ಹಾಕಿನ್ರಿ. ಮತ್ತೆ 2 ಪೈಪ್ ಲೋಡ್ ಮಾಡ್ಕೊಂಡು ಹೋಗಿರಿ. ಮತ್ತೆ ಉಳ್ಕಾದ 5,000 ಹಾಕ್ಬಿಟ್ರಿ. ಮತ್ತೆ ನಮ್ಮ ಹೌದಲ್ಲ 5,000 ರೂಪಾಯಿ ಕೊಡ್ಬೇಕಿತ್ತು ನಿನಗೆ. ಹಾ ರೀ. ಈಗ ನನ್ನ ಕಡೆ ರೊಕ್ಕ ಇಲ್ಲ. ನಾ ಚೇಂಜಿಗೆ ಬ್ಯಾಂಕಿಗೆ ತಂದು ಕೊಡ್ತೀನಿ ನಿನಗೆ. ನೀವು ಮಾಲಕ್ರ ಇದ್ರಿ, ನಿಮ್ಮ ಹತ್ತಕ್ಕೆ ರೊಕ್ಕಿಲ್ಲ ಅಂದ್ರೆ ಹೆಂಗ್ರಿ? ಮಾಡ್ರಿ. ರೊಕ್ಕ ಅದಾವು ಬ್ಯಾಂಕ್ನಾಗ ಅದಾವು. ಬ್ಯಾಂಕ್ನಾಗ ಅದಾವನ್ರಿ? ಫೋನ್ ಪೇ ಮಾಡ್ಬಿಡ್ರಿಲ್ಲ. ಮತ್ತೆ ಫೋನ್ ಪೇ ಮಾಡ್ಬೇಕಾ? ಹ್ಞೂ ರೀ. ಆಯ್ತು. 5,000 ಕೆಡ್ ಜೀರೋ ಹೊಡಿತಾರ ಗೊತ್ತಾಗಲೈತಲ್ಲ. 5,000 ಕೆಡ್ ಜೀರೋ ಹೊಡಿತಾರೋ? 3 ರೀ. 3? ಒಂದ್ಸಲ, ಮತ್ತೊಂದ್ಸಲ, ಇನ್ನೊಂದ್ಸಲ. ಇನ್ನೊಂದ್ಸಲ ಹೊಡ್ರಿ. ನಿಮ್ಮ ಅಪ್ಪನ ಮನೆ ಗಂಟೆ ಹೋಗೈತೆ. ನಮ್ಮ ಅಪ್ಪನ ಮನೆ ಗಂಟೆ ಬಗ್ಗೆ ಮಾತಾಡ್ಬಿಡು. 1 ಸರ್ತಿ ಹಾಕ, ಇನ್ನ 2 ಸರ್ತಿ ಹಾಕ್ತೀನತ್ತ. 2 ಸತ ಬೇಡ್ರಿ. ಮತ್ತೆ ಅವ್ರ ಹಾಕ್ಬಾರ್ದು, 1 ಸತ ಹೊಡ್ರಿ. ಆಯ್ತಾಳ. ಬಂದೇವ್ ನೋಡು. 5,000 ಹಾಕಿದ್ರ 50,000 ಹಾಕಿದ್ಲ ಬಕ್ರ ನನ್ ಮಗ. ಯಾಕೆ ಲೆಕ್ಕ ದಿನ ಕಮ್ಮಿ ಆಗತೈತಿ? ಜಾಗ ಕೊಡಿ. ಏನ್ ಯಾವಾಗ್ಲೂ ಬಂದ್ ಕೈ ಕಾಲಿಗೆ ಅಡ್ಡಾಡ ಕುತ್ಕೊಂಡಿರ್ತೀರಲ್ಲ, ಆ ಕಡೆ ಕುತ್ಕೊಂಡು ಕೆಲಸ ಮಾಡ್ಬೇಕನ್ನೋದಿಲ್ವಾ? ಏನ್ರಿ ಒಬ್ರು ಕಮೆಂಟ್ ಮಾಡಿದ್ರು ಏನಂತ? ನೀವ್ ಯಾವಾಗ್ಲೂ ಖುಷಿಯಾಗಿರಿ ಅಂತ. ನಾವ್ ಹಂಗೆ ಇರೋಣ. ನೀನ್ ಜಗಳ ಮಾಡಿಲ್ಲ ಅಂದ್ರೆ ಚೆನ್ನಾಗಿರ್ತೀವಿ ಬಿಡು.
ದೋಸ್ತ ನನ್ ಕಡೆ ಜಗ್ಗಷ್ಟು ರೊಕ್ಕದವ ಒಂದ್ ಹೊಸ ಕಾರ್ ತೊಂಬರ್ ಮಲ್ಲಿ ಹೋಗಿ ಬರಾತ್ನಾಗ ಕಾರ್ ನಾ ಹೊಡಿತೀನಿ. ಹಾ ನೀನೇ ಹೊಡಿತಿ. ಲೇ ಅದ್ರ ಕೊಡಿಲಿ ಹೊಸ ಕಾರ್ ಅದ 50 ತಂದೇವಿ. ಹಲೋ ಗೂಗಲ್, ಎಲ್ಲರೂ ಎಲ್ಲ ತರ ಕೇಳಿದರು, ಆದರೆ ಹೆಂಡತಿಯನ್ನು ತವರು ಮನೆಗೆ ಕಳಿಸುವ ವಿಧಾನ. ಏನ ಮಗ ನಿನ್ನ ಫೋನ್ ಕಳ್ದೋಯ್ತಂತೆ? ಹೂ ಮಗ ಕಳ್ದೋಯ್ತು. ಹಂಗಾರೆ ನಿನ್ ಚಾರ್ಜರ್ ನನಗೆ ಕೊಡು. ಯಾವತ್ತು ನಗಲ್ವಾ? ಯಾಕೆ? ನೀನ್ ನಗ್ತಾ ಇರೋ ಫೋಟೋನೇ ನೋಡಿಲ್ಲ ನಾನು. ನೀನ್ ಸ್ನಾನ ಮಾಡಲ್ವಾ? ಏ ನೀನ್ ಯಾವತ್ತು ನಗಲ್ವಾ? ಯಾಕೆ? ನೀನ್ ನಗ್ತಾ ಇರೋ ಫೋಟೋನೇ ನೋಡಿಲ್ಲ ನಾನು. ನೀನ್ ಸ್ನಾನ ಮಾಡಲ್ವಾ? ಏ ಅಣ್ಣ 30-40 ಹುಡುಗರಿದ್ರು ಕಾಲೇಜಿನಾಗ, ಆದ್ರೂ ಕಾವೇರಿ ಬಂದು ನನಗೆ ಕೇಳಿದಳು, ಅಲ್ಲ ಏನಂತ ಕೇಳಿದ್ರು? ನಿಮ್ ಮನೆಗೆ ಅಕ್ಕ ತಂಗಿಯರು ಅದಾರ ಇಲ್ಲ ಅಂತ ಹೇಳಿ. ಅಣ್ಣ ಆಚಾರ್ಯ ಕಾಲೇಜ್ ಗೊತ್ತೀರಾ? ಹೋಗ್ತೀನಿ, ಸ್ವಲ್ಪ ಹಂಗೆ ಬಿಟ್ಬಿಡೋಣ. ಸೀಟ್ ಖಾಲಿ ಇಲ್ಲ ಕಣ. ಅಣ್ಣ ಇಷ್ಟ ಅಗ್ಲ ಸೀಟ್ ಖಾಲಿ ಆಯ್ತಲ್ಲಣ್ಣ. ಅದ್ ಲೇಡಿ ಸೀಟ್ ಕಣ. ಅದೇ ಸಾಲಿ ಚಂದು, ಈ ಸತಿ ಯುಗಾದಿಗೆ ಏನೋ ಪ್ಲಾನು? ಎಕ್ಕ ರಾಜಾರಾಣಿ ನನ್ನ ಕೈಯೊಳಗೆ, ಇಡಿ ಮಣ್ಣು ನಿನ್ನ ಬಾಯೊಳಗೆ. ಅಣ್ಣ ನಿಮ್ಮೂರಲ್ಲೇ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರೋದು, ಇಲ್ಲೇ ಬಾಡಿಗೆ ಮನೆಗೆ ಶಿಫ್ಟ್ ಆಗಿದೀವಿ. ಅರ್ಧ ರೇಟ್ ಹಾಲ್ ಕೊಡೋಣ. ಬ್ಯಾಂಕ್ ಅವ್ರ ನೀವು? ಇವತ್ತು ಹಾಲಿಲ್ಲ, ಸರ್ವರ್ ಡೌನ್ ಐತೆ, ಹೋಗ್ರಿ. ಅಪ್ಪ ಏನೋ ಯುಗಾದಿ ಹಬ್ಬ ಬರ್ತದೆ, ಬಟ್ಟೆ ಕೊಡ್ಸಪ್ಪ. ಎಷ್ಟಕ್ ಬೇಕು ಬಟ್ಟೆ? ಅಪ್ಪ ಒಂದ್ 10 ಸಾವಿರ ಕೊಡಪ್ಪ. ನನ್ನ ಹತ್ರ 10,000 ಇಲ್ಲ, ಬರೀ 5 ಅಷ್ಟೇ. 5ಕ್ಕೇನು ಬರುತ್ತೆ? 5ಕ್ಕೆಲ್ಲ ಬಟ್ಟೆ ಬರಲ್ಲ. ನನ್ನ ಹತ್ರ ಇಲ್ಲ, ಹೋಗು. ಸರಿ ಆಯ್ತು, 5 ಕೊಡು ಹೋಗ್ಲಿ. ನಿಮಗ್ ಗೊತ್ತೈತೇನ್ರಿ ಹೊಸ ವರ್ಷದ ಶುಭಾಶಯಗಳು ಅನ್ನಕ್ ಇಂಗ್ಲಿಷ್ ಒಳಗೆ ಏನಂತಾರಂತ ಹೇಳಿ? ಇಲ್ಲ. ಗೊತ್ತೈತಿ? ಇಲ್ಲೋ ಮರ ಹೇಳು. ಹೊಸ ವರ್ಷದ ಶುಭಾಶಯಗಳು. ಮತ್ತೆ ಹಿತ ಆಡಮ್ಮ. ಅಯ್ಯಳೋ ಮಲೆ ಮ್ಯಾಲೇರಿ ಕುಂತ ನಮ್ಮ ಮದೇವ, ನಾಕು ಮಲೆ ಮ್ಯಾಲೇರಿ ನಿದ್ದೆ ಮಾಡೋ ಮದೇವ, ಈ ನಿದ್ದೆ ಸಾಕು ಮದೇವ, ನೀ ಎದ್ದು ಬರಮ್ಮ ದೇವ, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಇವ ಮತಿಗೆಲ್ಲ ಬಗ್ಗೋಲ್ಲ, ಇವ ಮತಿಗೆಲ್ಲ ಬಗ್ಗೋಲ್ಲ, ಅಂಗಿ ಕುಡೀರೋ ಹಿಂಗೆ ಕುಡೀರೋ ಬುದ್ದು. ಶಿವಣ್ಣ ಮದ್ವೆ ಆದಾಗಿಂದ ನನ್ನ ಮಗ ನನ್ನ ಕೇರೆ ಮಾಡೋದು ಬಿಟ್ಬಿಟ್ಟವನೆ. ಮಾಡ್ತೀನಿ ತಾಳು. ಯಾರ ಮಕ್ಕಳಪ್ಪ ನೀವೆಲ್ಲ? ಎಲ್ಲಿಗೊಂಟಿ? ಹಣ ಊರ್ ಬಿಟ್ಟು ಅಂತೀನಿ. ಅದಕ್ಕೆ ನಮ್ ಹುಡುಗಿಗೆ ಅವ್ರ ಅಪ್ಪನ ಎದ್ರ ಲವ್ ಲೆಟರ್ ಕೊಟ್ಟಿದ್ದೆ, ಅವಾಗ ಅವ್ರ ಅಪ್ಪ ಏನಂದಿದ್ದಿಲ್ಲ. ಈಗ ನನ್ ಹುಡುಗಿ ಬ್ಯಾರೆ ಹುಡುಗನ ಜೊತೆಗೆ ಒಡವಾಗ ಈಗ ಏನಾಗ್ಯದ? ಆ ಹುಡುಗಿ ಅಪ್ಪ ಈಗ ನನ್ನ ಹೊಡಿಬೇಕಂತ ಗೊಂಡು ತಂದು ಊರಾಗ ಹುಡುಕ್ಯಾಡ ಕುಂತಾನ. ನಾಗ ಏನ್ಲೇ ನೀ ಎಷ್ಟೊತ್ತಾತ್ಲಿ? ನೀಲಿ ಬೀಳಿ ಕರೆಂಟ್ ಕಂಬದ ಓಡ್ಯಾಗ ಅದೇನಪ್ಪ? ಹಾ ತಡಿ, ಇಲ್ಲ ಅಕ್ಕಾರ ಅದಾರ, ತಡಿ ಒಂದ್ ಮಾತು ಕೇಳ್ತೀನಿ ಅವ್ರಿಗೆ. ಇಡು ಫೋನ್ ಇಡು. ಮೇಡಮ್, ಇದು ಕರಿಗಾರನಾಗ ಯಾರು ಮನೆಯಲ್ಲಿ ಬರ್ತೈತ್ರಿ? ನಾ ಹುಡುಗರ ಜೋಡಿ ಎಲ್ಲ ಮಾತಾಡಂಗಿಲ್ರಿ. ಮೇಡಮ್, ಕರಿಗಾರನಾಗ ಯಾರು ಮನೆಯಲ್ಲಿ ಬರ್ತೈತ್ರಿ? ಸ್ಟ್ರೇಟ್ ಹೋಗಿ ಲೆಫ್ಟ್ ಹೋಗ್ರಿ ಅಕ್ಕಾರ. ಬಾಯ್ ಬಾಯ್ ಅಕ್ಕಾರ, ಥ್ಯಾಂಕ್ ಯು. ಹಲೋ
ಹಲೋ ಮಚ್ಚ, ಸ್ವಲ್ಪ ಅರ್ಜೆಂಟ್ ಐತಿ, ಪಟ್ಟನ ಒಂದ್ 500 ರೂಪಾಯಿ ಫೋನ್ ಪೇ ಮಾಡ್ಲಿ. ಒಳ್ಳೆ ಮಾತಲ್ಲಿ ಫೋನ್ ಇಟ್ರೆ ಸರಿ, ಇಲ್ಲ ಅಂದ್ರೆ ನೀನಿರೋ ಜಾಗಕ್ಕೆ ಹುಡ್ಕೊಂಬಂದು ಓದಿತೀನಿ. ನಮ್ಮ ಅತ್ತೆ ಡೈಲಾಗ್ ಕೇಳ್ಬೇಕು ನೀವು. ಮದ್ವೆ ಆಗಿ ಇಷ್ಟು ವರ್ಷ ಅದನ್ನು ಒಂದೇ ರಾಗ, ನನ್ ಮಗನ್ ಚೆನ್ನಾಗ್ ಸಾಕಿದೀನಿ, ನನ್ ಮಗನ್ ಚೆನ್ನಾಗ್ ಸಾಕಿದೀನಿ, ನನ್ ಮಗನ್ ನಾನ್ ಚೆನ್ನಾಗ್ ಸಾಕು ನಿನ್ ಕೈಗೆ ಕೊಟ್ಟಿದೀನಿ, ಹುಷಾರ ನೋಡ್ಕೊಳವ, ಹುಷಾರ ನೋಡ್ಕೊಳವ. ಅವ್ನಿಗೆ ಅದಿಷ್ಟ ಇದಿಷ್ಟ 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 ಆಗಲ್ಲ, ಅದಿಷ್ಟ ಆಗಲ್ಲ, ಬರೀ ಇದೆ ಹೇಳ್ತಾರೆ. ನಮ್ ಇಷ್ಟ ಕಷ್ಟ ಏನು ಕೇಳಲ್ಲದ್ರಿ. ಅವ್ರ ಮಗನ್ ಮಾತ್ರ ಸಾಕಿ ಬೆಳೆಸಿದಾರೆ. ಇವ್ರು ಹೊಟ್ಟೆಲಿ ಇಟ್ಕೊಂಡು 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡು ಎತ್ತಿದ್ದಾರೆ. ನಮ್ಮನ್ನ ಅಮೆಜಾನ್ ಅಲ್ಲೋ ಫ್ಲಿಪ್ಕಾರ್ಟ್ ಅಲ್ಲೋ ಆರ್ಡರ್ ಮಾಡಿ ತರ್ಸಿದಾರೆ. ನಮ್ಮನ್ನು ಹಂಗೆ ತಾನೇ ಎತ್ತಿದ್ದಾರೆ. ಬ್ಯಾಂಕ್ನವರು ಬೆಳಿಗ್ಗೆ ಫೋನ್ ಮಾಡಿದ್ರು, ಮೇಡಮ್ ನಿಮ್ ಅಕೌಂಟ್ ಅಲ್ಲಿ ಇಷ್ಟೊಂದು ದುಡ್ಡು ಇಟ್ಟಿದ್ದೀರಲ್ಲ, ನಿಮ್ಗೆ ಅಕೌಂಟ್ ಮಾಡ್ಸೋ ಅಗತ್ಯ ಏನಿತ್ತು, ಮನೇಲಿ ಒಂದ್ ಜೀರಿಗೆ ಡಬ್ಬು ಕತ್ತಿರ್ಲಿಲ್ವಾ ಅಂದ್ರು. ಎಷ್ಟಿತ್ತು? 2 ರೂಪಾಯಿ. ಅಲ್ಲ ಸ್ನೇಹಿತರೆ, ನೀವೇ ಹೇಳಿ ಇವತ್ತು ಮಹಿಳಾ ದಿನಾಚರಣೆ ಅನ್ಬಿಟ್ಟು ನಾನು ಎಲ್ರಿಗೂ ವಿಶ್ ಮಾಡಿದ್ದೆ. ಯಾರಾದ್ರೂ ಒಬ್ರಾದ್ರೂ 50 ಪೈಸೆ ಕಿತ್ತ ಪೇಪರ್ಮೆಂಟ್ ಆರ ಕೊಡ್ಸಿದ್ದಾರ ಏನ್ ಹೆಣ್ಮಕ್ಳ ಸರಿ ಇಲ್ಲ ಇದು. ಸ್ಕೂಟಿ ಕೆಟ್ಟೋಗಿದೆ, ಅಲ್ಲಿವರೆಗೂ ಡ್ರಾಪ್ ಕೊಡ್ತೀರಾ? ಅಲ್ಲ, ನಾನು ಇಲ್ಲೇ ಹೋಗ್ತಾ ಇರೋದು. ಪರವಾಗಿಲ್ಲ, ನೀವು ಎಲ್ಲಿ ತನಕ ಹೋಗ್ತೀರಾ ಅಲ್ಲಿ ತನಕ ಡ್ರಾಪ್ ಮಾಡಿ. ಹತ್ತಿ ನಿಮ್ಮನೆ ಮರ. ಸರ್ವೆ ನಡೆಸ್ಯಾರ, ಹೆಂಡತಿ ಜೋಡಿ ಮಾತಾಡೋದ್ರಿಂತ ಮನಸ್ಸು ಬಹಳ ಖುಷಿ ಇರ್ತೈತಂತ. 90% ಟೆನ್ಷನ್ ಕಡಿಮೆ ಆಕಾವಂತ. ನೋಡ್ರಿ, ಅದಕ್ಕ ನನ್ ಜೋಡಿ ಮಾತಾಡಂತೆ ನಾ ನಿಮಗ್, ಬರೇ ನೀವು ಜಗಳಾಡ್ತೀರಿ. ಯಾರ್ ಹೆಂಡತಿ ಅಂತೇಳಿ ಇನ್ನೂ ಸರ್ವೆ ನಡೆದೈತದ. ನಾನ್ ಕಾರಲ್ಲಿ ಬಂದೆ, ಕಾರ್ ಎಲ್ಲಿದೆ? ಹೊರಗಡೆ ಇದೆ. ನಾ ಜೀಪಲ್ಲಿ ಬಂದೆ, ಜೀಪ್ ಎಲ್ಲಿದೆ? ಇಲ್ಲಿದೆ. ಊಟಕ್ಕೆ ಏನ್ ಮಾಡಂದ್ರಿ? ಊಟಕ್ಕೇನು ಮಾಡೋದು ಅವಶ್ಯಕತೆ ಇಲ್ಲ. ಅವನು ಹೊರಗೋಗ, ಅಪ್ಪನ ಹೊರಗೋಗ್ಯಾನ. ನಾನು ನೀನು ಇಬ್ರು ಮನೆಗೆ ಇದ್ದೀವಿ. ಏನ್ರಿ ನೀವು ಒಂಚೂರು ಏನು ಮನಸ್ಸೊಳಗೆ ಇಟ್ಕೊಳ್ಳೋದಿಲ್ಲ. ಎಲ್ಲಾರು ಊರಿಗೆ ಹೋಗ್ಯಾರ, ಕಡೆ ಹೋಗ್ಯಾರ, ನಾವ್ ಇಬ್ರೇ ಅದೀವಿ ಅಂತೇಳಿ ಪ್ರೀತಿಯಿಂದ ಏನ್ರಿ ಹೋಟೆಲಿಂದ ತಂದ್ ನಂಗೆ ತಿನ್ಸೋರಿ. ನಾ ಮೊದಲು ಹೇಳೋದಾರ ಕೇಳ, ಮೊದಲ ನೀನು 4 ದಿನ ನಿನ್ ತವ್ರ ಮನಿಗೆ ಹೋಗತ್ ಹೇಳತ್ತೀನಿ. ನಾನು ತಲೆ ತಿನ್ನೋದ್ರ ಕಡಿಮೆ ಮಾತಾಡ್ತೀನಿ. ಏನಾರ ಮನುಷ್ಯ ಅದ್ಯೋ ನೀನು? ನನಗ್ ಗೊತ್ತು, ನಾನಿಲ್ಲ ಅಂದ್ರೆ ನೀನ್ ತುಂಬಾ ಖುಷಿಯಾಗಿರ್ತೀಯ ಅಂತ. ಅದಕ್ಕೆ ನಾನ್ ನಿನ್ ಬಿಟ್ಟು ಹೋಗೋದೇ ಇಲ್ಲ. ಯಾಕೋ ಹುಲಿ ಹಿಂಗ್ ಕುಂತಿಯಲ್ಲ ಟೆನ್ಷನ್ ಒಳಗ? ಏನಿಲ್ಲಣ್ಣ, ನನ್ನ ಲವರ್ ನನಗ್ ಬಿಟ್ಟು ಹೋದ್ಲು. ಬಿಡು, ಈಕಿ ಅಲ್ಲ ಅಂದ್ರೇನು, ಇಂಥವ್ರು 10 ಜನ ಹುಡುಗಿಯರು ಸಿಗ್ತಾರ. ಅಣ್ಣ, ಈಕೆ 10ನೇದಕ್ಕನೇ ಇದ್ಲು. ಅದು ಜ್ಯೂಸು, ಓವರಾಗಿ ಆಡ್ಬೇಡ. ಜ್ಯೂಸ್ ಕುಡಿದ್ಬಿಟ್ಟು ನಡ್ಕಾಡ್ತಿದ್ಯಾ? ಇವತ್ತ ನನ್ನ ಹೆಂಡತಿ ಉಂಡಿ ಮಾಡ್ಯಾಳ ಮನ್ಯಾಗ. ನಿನ್ ಹೆಂಡತಿ ಮಾಡ್ಯಾಳೇನು? ಹಾ ಮಾಡ್ಯಾಳ. ಭಾರಿ ಮಾಡ್ತಿರ್ಬೇಕು ಉಂಡಿ. ಏನ್ ಬಾರಿ ಮಾಡ್ತಾಳೋ? ನಾನು ಹೆಂಡತಿ ಮಾಡಿದ ಉಂಡಿಗೆ ಕಲ್ಲ ಹ್ಯಾಮರ್ ತಗೊಂಡು ಒಡದ್ರು ಒಡಂಗಿಲ್ಲ ಅಂತ ಉಂಡಿ ಮಾಡ್ತಾಳ. ನೀನ್ ಹೆಂಡತಿ? ನನ್ನ ಹೆಂಡತಿ ಮಾಡಿದ ಉಂಡಿ ತಗೊಂಡು ನೀನು ಉಂಡಿ ಹೊಡೆದ್ರೆ ಒಡದು ಪುಡಿ ಆಗ್ಬಿಡ್ತದೆ ನೀನು ಉಂಡಿ. ಚಲೋ ಹುಟ್ಟಿ ತಗೋ. ನಾ ಅಲ್ಲ, ನನ್ನ ಹೆಂಡತಿ.